ಸ್ಪಂದಿಸಿದ್ದಾರೆ. ಹೀಗಾದರೆ ಏನು? ಇವತ್ತು ಹಮ್ಮಿಕೊಂಡಿರ್ತಕ್ಕಂಥ ರೈತ ಪರ ಹೋರಾಟಕ್ಕೆ ಸಮಗ್ರ ಹುಕ್ಕೇರಿ ತಾಲೂಕಿನ ಸಂಪೂರ್ಣ ಜನ, ಇವತ್ತು ಹಿರಿಯರಿರ್ಬೋದು, ಹುಡುಗರಿರ್ಬೋದು, ವ್ಯಾಪಾರಸ್ಥರಿರ್ಬೋದು, ನ್ಯಾಯವಾದಿಗಳಿರ್ಬೋದು, ಎಲ್ಲ ಪರ ಸಂಘಟನೆಗಳಿರ್ಬೋದು, ದಲಿತ ಪರ ಸಂಘಟನೆ ಇರ್ಬೋದು, ಕನ್ನಡ ಪರ ಸಂಘಟನೆ ಇರ್ಬೋದು, ರೈತ ಸಂಘಟನೆ ಇರ್ಬೋದು, ಸಹಕಾರಿ ಕ್ಷೇತ್ರ ಇರ್ಬೋದು, ಎಲ್ಲ ರೈತರು ಹುಕ್ಕೇರಿ ತಾಲೂಕಿನ ಎಲ್ಲ ಹಳ್ಳಿಯ ಜನ ಇವತ್ತು ದಿವಸ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನು ಕೊಡ್ತಾ ಇದ್ದೇವೆ. ಅವರು ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಪ್ರತಿಭಟನೆ ಸಭೆಯಲ್ಲಿ ಇದು ಅವರ ಬೇಡಿಕೆಗಳು ಯೋಗ್ಯವದಾವೆ. ಸರ್ಕಾರದ ಕಿವಿ ಹಿಂಡುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ಸಹಕಾರವನ್ನು ಕೊಟ್ಟಿದ್ದೀವಿ. ಜೊತೆಗೆ ಅಧಿಕಾರಿಗಳು ಸಹಿತ ಬಹಳ ನಿರ್ಲಕ್ಷ್ಯ ಮಾಡ್ತಾರೆ. ಅವ್ರದ್ದು ಕಿವಿ ಹಿಂಡುವಂಥ ಕೆಲಸ ಇವತ್ತು ದಿವಸ ಪರಮ ಪೂಜ್ಯ ಶಶಿಕಾಂತ್ ಗುರೂಜಿಯವರ ನೇತೃತ್ವದಲ್ಲಿ ಈ ಸಂಘಟನೆ ಬೆಳೆದಿದೆ. ಕೆಲ ಕಾರ್ಯಕ್ರಮವನ್ನು ಹಾಕ್ಕೊಂಡಿದೆ. ಆ ನಿಟ್ಟಿನಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲ ಕೊಡುವ ಜೊತೆಗೆ ಬರುವಂಥ ದಿನಮಾನಗಳಲ್ಲಿ ಹುಕ್ಕೇರಿಯಲ್ಲಿ ಆಗಬೇಕಾಗಿರ್ತಕ್ಕಂಥ ನೀರಾವರಿ ಯೋಜನೆಗಳನ್ನ ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ನಿಖಿಲ್ ಕತ್ತಿಯವರು ಪೂರ್ಣ ಮಾಡುವಂಥ, ಅವರೆಲ್ಲರ ಸಹಕಾರದೊಂದಿಗೆ ಪೂರ್ಣ ಮಾಡುವಂಥ ಕೆಲಸ ಹಮ್ಮಿಕೊಳ್ತಾರೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ತಾವು ಸಂಸದರಿದ್ದಾಗ ಬಹಳಷ್ಟು ಪ್ರಯತ್ನ ಮಾಡಿದ್ದೀರಿ. ನಮ್ಮ ಸನ್ಮಾನ್ಯ ಉಮೇಶ್ ಕತ್ತಿಯವರು ಬಹಳ ಪ್ರಯತ್ನ ಮಾಡಿ, ಯಾಕೆ ಈ ಥರ ಖಂಡಿತವಾಗಿ? ಇಲ್ಲ, ನಮ್ಮ ಉಮೇಶ್ ಕತ್ತಿಯವರು, ದಿವಂಗತ ಉಮೇಶ್ ಕತ್ತಿಯವರು ಇದ್ದಾಗ ಇವತ್ತು ಶಂಕರ್ಲಿಂಗ ಯತ್ನಾರ ಇರ್ಬೋದು, ಜೊತೆಗೆ ಅಡವಿ ಸಿದ್ದೇಶ್ವರಿ ಯತ್ನಾರ ಇರ್ಬೋದು, ಅದ್ರ ಜೊತೆಗೆ 43 ಅಂದರೆ ಒಮ್ಮೆ 22 ಒಮ್ಮೆ 19 ಕೆರೆಗಳನ್ನ ತುಂಬುವಂಥ ಒಂದು ಯೋಜನೆಗಳಿರ್ಬೋದು, ಜೊತೆಗೆ 5 ಬ್ಯಾರೇಜ್ಗಳನ್ನ ತುಂಬುವಂಥ ಒಂದು ಯೋಜನೆ ಇರ್ಬೋದು. ದಿವಂಗತ ಉಮೇಶ್ ಕತ್ತಿಯವರು ದೂರದೃಷ್ಟಿ ಇಟ್ಕೊಂಡು ಒಬ್ಬರು ಶಾಸಕರಾಗಿ ಕೆಲಸ ಮಾಡಲಿಲ್ಲ. ಅವರು ಒಬ್ಬ ರೈತನಾಗಿ ಕೆಲಸ ಮಾಡಿದ. ಒಬ್ಬ ರೈತನಿಗೆ ಏನು ಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಂಡು ಕೆಲಸ ಮಾಡಿದ. ಆ ನಿಟ್ಟಿನಲ್ಲಿ ದಿವಂಗತ ಉಮೇಶ್ ಕತ್ತಿಯವರು ಆಗಿರ್ಬೋದು, ಅಥವಾ ದಿವಂಗತ ಮಲ್ಲಾರಗೌಡ ಪಾಟೀಲ್ ಸಹಿತ ನೀರಾವರಿ ಸಲುವಾಗಿ ತಮ್ಮ ಕೆಲಸವನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಮಹಾಜನ್ ಶೆಟ್ಟರು ಸಹಿತ ರುಸ್ತುಂಪುರಿ ಆತ್ಮೀಯರು ಮಾಡುವಂಥ ಸಂದರ್ಭದಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಉಮೇಶ್ ಕತ್ತಿಯವರು ಮಾಡಿದ್ದಾರೆ. ಈಗ ನಿಖಿಲ್ ಕತ್ತಿಯವರು ಮಾಡ್ತಾ ಇದ್ದಾರೆ. ಈ ಬರುವಂಥ ದಿನಮಾನಗಳಲ್ಲಿ ಈಗ ಸರ್ಕಾರಗಳು ಏನಾಗಿದಾವೆ, ಅಧಿಕಾರ ನೀರಾವರಿ ಬಗ್ಗೆ ಯಾರೂ ಸರ್ಕಾರಗಳು ಹೆಚ್ಚು ತಲೆ ಕೆಟ್ಕೊಂಡಿಲ್ಲ. ಇವತ್ತು ಎಷ್ಟು ಸರ್ಕಾರಗಳು ಹೇಳಿದ್ವು ಚುನಾವಣೆ ಬಂದಾಗ, ನಮ್ಮ ನಡೆ ಕೃಷ್ಣೆಯ ಕಡೆ, ನಮ್ಮ ನಡೆ ಕೃಷ್ಣೆಯ ಕಡೆ. ಕೃಷ್ಣೆ ಕಡೆ ಯಾರು ಬಂದ್ರೆ ಈಗ ಕೇವಲ ನೀವು ಆಲಮಟ್ಟಿ ಡ್ಯಾಮು 5.25 ಮೀಟರ್ ನೀವು ಹೈಟ್ ಮಾಡಿದರೆ 13 ಲಕ್ಷ ಹೆಕ್ಟರ್ ನೀರಾವರಿ ಈ ಭಾಗದಲ್ಲಿ ಆಗ್ತದೆ. ಉತ್ತರ ಕರ್ನಾಟಕದ ದೊಡ್ಡ ಆಶಾ ಕಿರಣ ಅದು. ಇವತ್ತು ನಾವು ಕಾವೇರಿ ಬಗ್ಗೆ ಎಷ್ಟು ಅವ್ರು ಕಾಳಜಿ ಮಾಡ್ತಾರೆ, ಅಷ್ಟೇ ಕೃಷ್ಣೆ ಬಗ್ಗೆ ಯಾಕೆ ಮಾಡ್ತಾ ಇಲ್ಲ? ಈ ನಮ್ಮ ಇದ್ದಾಗ ಉತ್ತರ ಕರ್ನಾಟಕದ ದುಮಿಡಿ ಆಗ್ತದೆ, ಇದ್ರ ಸಲುವಾಗಿನೇ ಆಗ್ತಿದ್ದ. ಇವತ್ತು ಅದಕ್ಕೆ 1.5 ಲಕ್ಷ ಕೋಟಿ ಬೇಕು. ಅಷ್ಟು ಹಣ ಕೊಟ್ಟು ಇವತ್ತು 5.25 ಮೀಟರ್ ಹೈಟ್ ಮಾಡಿದರೆ 13 ಲಕ್ಷ ಕೋಟಿ ಹೆಕ್ಟರ್ ನೀರಾವರಿ ಆಗೋದ್ರ ಜೊತೆಗೆ ಈ ಭಾಗದಲ್ಲಿ ಇನ್ನೂ ಒಂದು 100 ಏತ ನೀರಾವರಿಗಳನ್ನು ಮಾಡುವಂಥ ಶಕ್ತಿ ಇದೆ. ಆ ಒಂದು ನಿಟ್ಟಿನಲ್ಲಿ ಸರ್ಕಾರಗಳು ಗಮನವನ್ನು ಕೊಡಬೇಕು. ಅಧಿಕಾರಕ್ಕೆ ಬರುವ ಸಲುವಾಗಿ ಕೇವಲ ಆಶೆಗಳನ್ನು ಕೊಡೋದ್ರ ಮುಖಾಂತರ ಮತದಾನ ಮಾಡಿಕೊಂಡು ಇವತ್ತು ದೂರದೃಷ್ಟಿ ಇಲ್ಲದೆ ಇರತಕ್ಕಂಥ ಸರ್ಕಾರಕ್ಕೆ ಇಂಥ ಒಂದು ಸಂದರ್ಭಗಳಲ್ಲಿ ನ್ಯಾಯವನ್ನು ಕೊಡ್ತಾ ಇಲ್ಲ. ಅದಕ್ಕಾಗಿ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದು ಯೋಗ್ಯ ಇದೆ. ಅದಕ್ಕೆ ಸಂಪೂರ್ಣ ಬೆಂಬಲ ನಮ್ದಿದೆ. ರಾಜ್ಯ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಈಗ ಕುಂಠಿತಾಗ್ತಾ ಇದೆ 100%. ಅದರಲ್ಲೂ ವಿಶೇಷವಾಗಿ ಎಲ್ಲ ಸರ್ಕಾರಗಳು ಉತ್ತರ ಕರ್ನಾಟಕವನ್ನು ನಿರ್ಲಕ್ಷ್ಯ ಮಾಡ್ತಾ ಇರೋದು ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ. ಇದು ಸರಿಯಾದ ವೇದಿಕೆ. ಇವತ್ತು ಚೆನ್ನಪ್ಪ ಪೂಜಾರಿ ಇರ್ಬೋದು, ಗುರೂಜಿಯವರು ಇರ್ಬೋದು, ಈ ಒಂದು ಹಮ್ಮಿಕೊಂಡಿರ್ತಕ್ಕಂಥ ಪ್ರತಿಭಟನೆಗೆ ಎಲ್ಲ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ರೈತರ ನೀರಾವರಿ ಬೇಡಿಕೆಗೆ ಇದು ಒಂದು ವೇದಿಕೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಡ್ತೇನೆ. ಅದು ತಪ್ಪು. ಅದು ರೈತರ ನೀರಿಗೆ ಹಾಕಿ ಕಟ್ಟಿರ್ತಕ್ಕಂಥ ಡ್ಯಾಮ್. ಬೆಳಗಾವಿ ಕುಡಿ ನೀರು ಅಲ್ಲಿಂದ ಹೋಗ್ತೈತಿ, ಹುಬ್ಳಿ ಧಾರವಾಡಕ್ಕೂ ಅಲ್ಲಿಂದ ಹೋಗ್ತೈತಿ, ಈಗ ಇಂಡಸ್ಟ್ರಿಯಲ್ಗೂ ಅಲ್ಲಿಂದ ವ್ಯಾಕತ್ತಾರೆ, ಈ ಕನಗಲ ಇಂಡಸ್ಟ್ರಿಯಲ್ಗೂ ಅಲ್ಲಿಂದ ವ್ಯಾಕತ್ತಾರೆ. ಮುಂದೆ ನಮ್ಮ ರೈತರ ಗತಿ ಏನು? ಇದು ಒಂದು ಪ್ರಶ್ನಾರ್ಥಕ ಚಿಹ್ನ. ಇದು ಸರ್ಕಾರ ಕೊಡು ಮುಂದೆ ಇದ್ರ ಬಗ್ಗೆ ಚಿಂತನೆ ಮಾಡಬೇಕು, ವಿಚಾರವನ್ನು ಮಾಡಬೇಕು ಅನ್ನೋ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಡ್ತಾರೆ.